ಭೀಮಾ ನದಿ ನೀರು ಪಾಲಾಗಿದ್ದಾರೆ ಇಬ್ಬರು ಯುವಕರು. ವಡಗೇರ ತಾಲೂಕಿನ ಮಾಚನೂರು ಬಳಿ ನಡೆದಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗ್ರಾಮ ಆಗುತ್ತೆ ಮಾಚನೂರು ಅಂತ. ಜಾನುವಾರನ್ನ ಮೇಯಿಸೋದಕ್ಕೆ ಈ ಯುವಕರು ಹೋಗಿದ್ರು. ಹಾಗೆ ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ಅಂತ ನದಿಗಿಳಿತಾರೆ. 20 ವರ್ಷದ ಸಿದ್ದಪ್ಪ ಹಾಗೆ 18 ವರ್ಷದ ರಾಮು ಇನ್ನು ಕೂಡ ಯುವಕರು. ಮಹಾರಾಷ್ಟ್ರ ಬೆಳಗಾವಿ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಈ ಜಾನುವಾರುಗಳನ್ನ ಮೇಯಿಸೋದಕ್ಕೆ ಅಂತ ಹೋದಂತ ಯುವಕರು ಅದಕ್ಕೆ ನೀರು ಕುಡಿಸೋದಕ್ಕೆ ಅಂತ ನದಿ ಬಳಿ ಹೋಗಿದ್ದಾರೆ. ಇಬ್ರು ಕೂಡ ನೀರು ಪಾಲಾಗಿದ್ದಾರೆ. 20 ವರ್ಷ 19 ವರ್ಷದ ಯುವಕರು. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗ್ರಾಮ ಆಗುತ್ತೆ. ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಪರಿಶೀಲನೆ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಮತ್ತೊಂದು ಕಡೆ ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ. ಯುವಕರನ್ನ ಕಳ್ಕೊಂಡಿದ್ದಾರೆ, ಮನೆ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಇಬ್ರು ಯುವಕರು ನೀರು ಪಾಲಾಗಿದ್ದಾರೆ. ಅಸಲಿನಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಇಬ್ರು ಯುವಕರು ಕೂಡ ಜಾನುವಾರುಗಳನ್ನ ಮೇಯಿಸೋದಕ್ಕೆ ಹೋಗಿ ಅನಂತರ ಅವುಗಳಿಗೆ ನೀರು ಕುಡಿಸೋಣ ಅಂತ ಭೀಮಾ ನದಿ ತೀರಕ್ಕೆ ಹೋದಾಗ ಈ ರೀತಿಯಾಗಿ ಆಗಿದೆ. ಇಬ್ರು ಯುವಕರು ಕೂಡ ನೀರು ಪಾಲಾಗಿದ್ದಾರೆ. ಅವರುಗಳಿಗಾಗಿ ಇದೀಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಎಂತ ದುರಂತ ನೋಡಿ. ಒಂದ್ ಕಡೆ ಜೋರಾಗಿ ಮಳೆ ಸುರಿತಾ ಇದೆ. ಈ ನಡುವೆ ಇಂಥ ದುರಂತ ನಡೆದು ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಯುವಕರು. 19 ವರ್ಷದ ಯುವಕನೊಬ್ಬ, 20 ವರ್ಷದ ಯುವಕರು ಇಬ್ರು ಜೊತೆಯಾಗಿ ಹೋಗಿದ್ದಾರೆ ಜಾನುವಾರು ಮೇಯಿಸೋದಕ್ಕೆ. ಜಾನುವಾರು ಮೇಯಿಸ್ಕೊಂಡು ಹಾಗೆ ನದಿ ತೀರಕ್ಕೆ ಹೋಗಿದ್ದಾರೆ ನೀರು ಕುಡಿಸೋಣ ಅಂತ. ಆದ್ರೆ ಇವ್ರುಗಳೇ ನೀರು ಪಾಲಾಗಿದ್ದಾರೆ. ಇದೀಗ ಯುವಕರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಸಿಬ್ಬಂದಿ ಇದ್ದಾರೆ ನದಿ ತಟದಲ್ಲಿ, ಹಾಗೆ ಮುಳುಗು ತಜ್ಞರು ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ನೀರು ಪಾಲಾದಂತ ಯುವಕರು ಇವರಿಬ್ರು ಏನು ಕಾಲೇಜಿಗೆ ಹೋಗ್ತಿರ್ಬೋದು, ವಿದ್ಯಾಭ್ಯಾಸ ಮಾಡ್ಕೊಂಡಿರ್ಬೋದು. ಈ ನಡುವೆ ಮಳೆಯ ಆರ್ಭಟದ ನಡುವೆನೆ ಜಾನುವಾರುಗಳನ್ನ ಮೇಯಿಸೋದಕ್ಕೆ ಹೋದಂತ ಇಬ್ರು ಯುವಕರು ನೀರು ಪಾಲಾಗಿದ್ದಾರೆ. ನಮ್ಮ ಪ್ರತಿನಿಧಿ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಘಟನಾ ಸ್ಥಳದಿಂದ. ಬನ್ನಿ ನೋಡೋಣ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದೇ ಕಾರಣಕ್ಕಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಸಹಿತ ಈಗ ಹರಿದು ಬರ್ತಿದೆ. ಸಂಪೂರ್ಣವಾಗಿ ಭೀಮಾ ನದಿ ಮೈದುಂಬಿಕೊಂಡು ಹರಿತಿದೆ. ಇದೇ ಭೀಮಾ ನದಿ ದಡದಲ್ಲಿ ಇಬ್ಬರು ಯುವಕರು ನೀರು ಪಾಲಾದಂಥ ಘಟನೆ ಕೂಡ ಈಗ ನಡೆದಿರೋದು. ಸದ್ಯ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದ ನದಿ ದಡ ಭೀಮಾ ನದಿಯ ದಡದಲ್ಲಿದ್ದು ಇದೇ ಒಂದು ಭೀಮಾ ನದಿ ದಡದಲ್ಲಿ ನೀರು ಕುಡಿಯಲು ಬಂದಂಥ ಇಬ್ಬರು ಇದೇ ಒಂದು ಮಾಚನೂರು ಗ್ರಾಮದ ಸಿದ್ದಪ್ಪ ಹಾಗೂ ರಾಮು ಎಂಬ ಯುವಕರು ಬೆಳಗ್ಗೆ ಮನೆಯಿಂದ ಜಾನುವಾರುಗಳ ಮೇಯ್ಸಕ್ಕೆ ಬಂದರು. ಜಾನುವಾರುಗಳನ್ನು ಮೇಯ್ಸಕ್ಕೆ ಬಂದಾಗ ಬಾಯಾರಿಕೆ ಆದಾಗ ಭೀಮಾ ನದಿ ದಡಕ್ಕೆ ಬಂದು ನೀರು ಕುಡಿಯಲು ಬಂದರೆ ನೀರು ಕುಡಿಯಲು ಬಂದಾಗ ಈ ಒಂದು ನದಿ ದಡದಲ್ಲಿ ಕಾಲು ಜಾರಿ ಬಿದ್ದು ನೀರು ಪಾಲಾಗಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಇಡೀ ಗ್ರಾಮಸ್ಥರು ಈ ಒಂದು ನದಿ ದಡದಲ್ಲಿ ಸೇರಿದ್ದಾರೆ. ಇಬ್ಬರು ಯುವಕರನ್ನ ಶೋಧ ಕಾರ್ಯಕ್ಕೆ ಸಹಿತ ಈಗ ಮಾಡ್ತಿರೋದು. ಸದ್ಯ ವಡಗೇರ ಠಾಣೆಯ ಪೊಲೀಸರು ಆಗಿರ್ಬೋದು, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಸಹಿತ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ನಿವೃತ್ತ ಮೀನುಗಾರರ ಸಹಾಯದಿಂದ ಇಬ್ಬರು ಯುವಕರನ್ನ ಹುಡುಕಾಟ ಸಹಿತ ಈಗ ನಡೆಸಿರುವಂಥದ್ದು. ನಿರಂತರವಾಗಿ ಕಳೆದ 1 ಗಂಟೆಯಿಂದ ಇಬ್ಬರು ಯುವಕರಿಗಾಗಿ ಶೋಧ ಕಾರ್ಯ ಈಗ ನಡೀತಿರುವಂಥದ್ದು. ಸಾಕಷ್ಟು ನೋಡಬಹುದು, ನಿವೃತ್ತ ಮೀನುಗಾರರು ನದಿಯಲ್ಲಿ ಇಳಿದು ಇಬ್ಬರು ಯುವಕರಿಗಾಗಿ ಶೋಧ ಕಾರ್ಯ ಸಹಿತ ನಡೆಸ್ತಿದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಸಹಿತ ಬಲೆಗಳನ್ನು ಹಾಕುವ ಮೂಲಕ ಇಬ್ಬರು ಯುವಕರನ್ನ ಹುಡುಕಾಟಕ್ಕೆ ಸಹಿತ ಪ್ರಯತ್ನ ಮಾಡ್ತಿದ್ದಾರೆ. ಸಾಕಷ್ಟು ಜನ ಗ್ರಾಮಸ್ಥರು ಕೂಡ ಈಗ ಇಲ್ಲಿ ಬಂದಿರುವಂಥದ್ದು. ಬೆಳಗ್ಗೆ ಆದರೆ ಪ್ರತಿನಿತ್ಯ ಅವರಿಬ್ಬರು ಯುವಕರು ದನಗಳನ್ನು ಮೇಯಿಸಕ್ಕೆ ಹೋಗ್ತಿದ್ರು. ಪ್ರತಿನಿತ್ಯ ಇದೇ ಒಂದು ಭೀಮಾ ನದಿ ದಡಕ್ಕೆ ಬಂದು ದನಗಳನ್ನು ಮೇಯಿಸ್ತಾ ಇದ್ರು. ಆದರೆ ಇವತ್ತು ಮಧ್ಯಾಹ್ನ ಹೊತ್ತಿಗೆ ಬಾಯಾರಿಕೆ ಆಗಿದೆ. ಬಾಯಾರಿಕೆ ಆದ ಕಾರಣಕ್ಕಾಗಿ ಭೀಮಾ ನದಿ ದಡಕ್ಕೆ ಬಂದು ನೀರು ಕುಡಿಯಲು ಬಂದಿದ್ರು. ಮುಂಜಾನೆ 9 ದನ ಮೇಯ್ಸಕ್ಕೆ ಬಂದಿದ್ರಿ. ಬಂದು ಒಳಗೆ ನೀರು ಕುಡಿಯೋಕೆ ಹೋಗ್ಯಾರ. ಕಾಲು ಜಾರು ಬಿದ್ದು ನಾನು ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೆ. ಕೂಗಾಡೋದ್ರಾಗೆ ಬಂದೆ, ಬರೋದ್ರಾಗೆ ಎಲ್ಲ ಮುಳುಗಿದ್ರು. ಗ್ರಾಮಸ್ಥರು ಎಲ್ಲರೂ ಕರೆಸಿದ್ವಿ, ಆದ್ರೂ ಏನು ಉಪಯೋಗ ಆಗಲಿಲ್ಲ. ಹೀಗಾಗಿ ಫೈರ್ ಸ್ಟೇಷನ್ ವಡಗೇರಿ ಸ್ಟೇಷನ್ದವ್ರು ಬಂದು ಶೋಧನಾ ಕಾರ್ಯ ನಡೆಸಿದ್ದಾರೆ. ಒಬ್ಬನಿಗೆ ಈಜು ಬರ್ತಿದ್ದಿಲ್ಲ, ಒಬ್ಬ ಚೀರಾಡ್ತಿದ್ದ, ಒಬ್ಬ ನೀರಾಗಿ ಬಿದ್ದಿದ್ದ. ಅವ್ನು ಹಿಡಕಕ್ಕೆ ಹೋಗಿ ಅವ್ನು ಕೂಡ ಹೋಗಿಬಿಟ್ಟ. ಒಬ್ಬನಿಗೆ ಬರ್ತೈತಿ. ಸಿದ್ದಪ್ಪಗೆ ಈಸು ಬರ್ತದಿಲ್ಲ. ರಮೇಶ ಹಿಡ್ಕಕ್ಕೆ ಹೋದ, ಅವನು ರಾಮು ಅವನ ಜೊತೆಗೆ ಅವನು ಹೋಗಿ ರಾಮು ಸಿದ್ದಪ್ಪನನ್ನ ಬಚಾವ್ ಮಾಡಕ್ಕೆ ಹೋಗಿದ್ದ. ಆದರೆ ದುರದೃಷ್ಟವಶಾತ್ ಇಬ್ಬರು ಕೂಡ ನೀರು ಪಾಲಾಗಿದ್ದಾರೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಜೊತೆಗೆ ನುರಿತ ಮೀನುಗಾರರು ಇಬ್ಬರು ಯುವಕರಿಗೆ ಶೋಧ ಕಾರ್ಯ ನಡೆಸಿದ್ದಾರೆ.